ನೋಡೋಣ. ಅಮೆರಿಕಾದಿಂದ ಗಡಿಪಾರಾಗಿರೋ 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹೌರ್ ರಾಣಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಬಂದಿಳಿಯಲಿದ್ದಾನೆ. ಅಮೆರಿಕಾದಿಂದ ಹೊರಟಿರುವಂತಹ ವಿಶೇಷ ವಿಮಾನ ಇನ್ನೊಂದು ಗಂಟೆಯಲ್ಲಿ ದೆಹಲಿಗೆ ಬರುತ್ತೆ. ಅಮೆರಿಕದ ಲಾಸ್ ಏಂಜಲ್ಸ್ನಿಂದ ರಾಣಾನನ್ನ ಬಿಗಿ ಭದ್ರತೆ ನಡುವೆ ಎನ್ಐಎ ಕರ್ಕೊಂಡು ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಹೌರ್ ರಾಣಾ ಇರುವಂತಹ ವಿಮಾನ ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತೆ. ಪಾಲಂ ವಿಮಾನ ನಿಲ್ದಾಣದಲ್ಲಿ ಭಾರೀ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ರಾಣಾನನ್ನ ಎನ್ಐಎ ಕೇಂದ್ರ ಕಚೇರಿಗೆ ಕರೆದೊಯ್ಯುವುದಕ್ಕೆ ವಿಶೇಷ ಬುಲೆಟ್ ಪ್ರೂಫ್ ವಾಹನ ಸಿದ್ಧವಾಗಿದೆ. ಜಾತಿ ಜನಗಣತಿ ಸಮೀಕ್ಷಾ ವರದಿ ನಾಳೆಯ ಸಂಪುಟ ಸಭೆಯಲ್ಲಿ ಮಂಡನೆಯಾಗುತ್ತೆ. ಕಳೆದ ವರ್ಷ ಹಿಂದುಳಿದ ವರ್ಗಗಳ ಆಯೋಗ ಮುಚ್ಚಿದ ಲಕೋಟೆಯಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿತ್ತು. ನಾಳಿನ ಕ್ಯಾಬಿನೆಟ್ನಲ್ಲಿ ಲಕೋಟೆ ತೆರೆದು ಪರಿಶೀಲಿಸಿ ಅನುಮೋದಿಸುವಂತೆ ಆಯೋಗ ಪ್ರಸ್ತಾವನೆ ಮಂಡಿಸಲಿದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ರಾಯರೆಡ್ಡಿ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಗರಂ ಆಗಿದ್ದಾರೆ. ಅವರು ಯಾರ ವಿರುದ್ಧ ಆರೋಪಿಸಿದ್ರು ಹೇಳಿ, ನಮ್ಮಲ್ಲಿ ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಶಾಸಕ ರಾಯರೆಡ್ಡಿ ಮೇಲೆ ಪಕ್ಷ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ಬಾರಿ ಅಧಿಕಾರಕ್ಕೆ ಬರಲ್ಲ ಅಂತ ಕಾಂಗ್ರೆಸ್ಗೆ ಅರಿವಾಗಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಯಾರೂ ಕಂಡಿರದ ಭ್ರಷ್ಟಾಚಾರ ನಡೆದಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಆರೋಪಿಸಿದ್ದಾರೆ. ಜನಸಾಮಾನ್ಯರು ಬದುಕಲು ಸಾಧ್ಯವಿಲ್ಲದಂತಾಗಿದೆ. ಭ್ರಷ್ಟಾಚಾರ ಮಾಡುವುದಕ್ಕೆ ಸಚಿವರಲ್ಲಿ ಪೈಪೋಟಿ ನಡೆದಿದೆ. ವಸೂಲಿ ಮಾಡಿ ಹೈಕಮಾಂಡ್ಗೆ ಕಳಿಸ್ತಾರೆ. ಹೆಚ್ಚು ಹಣ ಕೊಟ್ಟವರಿಗೆ 5 ವರ್ಷ ಸಚಿವ ಸ್ಥಾನ ಫಿಕ್ಸ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಿದೆ ಅಂತ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಆರೋಪವನ್ನು ಮಾಡಿದ್ದಾರೆ. ಹಿಂದಿನ ಸರ್ಕಾರಕ್ಕಿಂತ ಈಗ ಕಮಿಷನ್ ಹಾವಳಿ ಹೆಚ್ಚಾಗಿದೆ. ಬ್ರೋಕರ್ಗಳಿಂದ ಸಣ್ಣ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ ಉಡುಪಿಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಕಲ್ಸಂಕ ಸರ್ಕಲ್ ಬಳಿ ಪ್ರತಿಭಟನಾ ರ್ಯಾಲಿ ಆರಂಭವಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ 4ನೇ ದಿನ ಜನಾಕ್ರೋಶ ಯಾತ್ರೆ ನಡೆಯುತ್ತಿದೆ. ಸರ್ಕಾರ ಕರಾವಳಿ ಜಿಲ್ಲೆಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸಿಎಂ ಬರೋದೇ ಇಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಕರಾವಳಿ ಭಾಗಕ್ಕೆ ತಾರತಮ್ಯ ಆಗ್ತಾ ಇದೆ. ಸಿದ್ದರಾಮಯ್ಯ ಬೆಂಗಳೂರಿನ ಮುಖ್ಯಮಂತ್ರಿಯೋ ಅಥವಾ ರಾಜ್ಯದ ಮುಖ್ಯಮಂತ್ರಿಯೋ ತಿಳಿತಿಲ್ಲ ಅಂತ ಕಿಡಿಕಾರಿದ್ದಾರೆ. ಜನಾಕ್ರೋಶದಿಂದಲೇ ಬಿಜೆಪಿಯವರು ನೆಲಕಚ್ಚಿ ಹೋಗಿದ್ದಾರೆ ಅಂತ ಸಚಿವ ಡಿ ಸುಧಾಕರ್ ಲೇವಡಿ ಮಾಡಿದ್ದಾರೆ. ಬಿಜೆಪಿಯವರು ಸಿಟಿಯಲ್ಲಿ ಹೋರಾಟ ಮಾಡಿಕೊಂಡಿದ್ರು. ಹಳ್ಳಿಗಳಲ್ಲಿ ಜನ ಗ್ಯಾರಂಟಿಯಿಂದ ನೆಮ್ಮದಿಯಾಗಿದ್ದಾರೆ. ಬಿಜೆಪಿಯವರು ಇನ್ನೂ 3 ವರ್ಷ ಆರಾಮಾಗಿರಲಿ ಅಂತ ಕಿಡಿಕಾರಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಖಂಡಿಸಿ ಮೈಸೂರಿನಲ್ಲಿ ಯೂತ್ ಕಾಂಗ್ರೆಸ್ ಬೀದಿಗಿಳಿದಿದೆ. ಕೋರ್ಟ್ ಮುಂಭಾಗ ಖಾಲಿ ಸಿಲಿಂಡರ್ ಸೌದೆ ಒಲೆ ಇಟ್ಟು ಪ್ರತಿಭಟಿಸಿದ್ದಾರೆ. ಮೋದಿ ಮುಖವಾಡ ಹಾಕೊಂಡು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಗೃಹಿಣಿಯ ರಕ್ತ ಹೀರುತ್ತಿರುವ ಅಣಕು ಪ್ರದರ್ಶನ ಮಾಡಿದ್ದಾರೆ. ಐಪಿಎಲ್ ಸೀಸನ್ನಲ್ಲಿ ಬೆಟ್ಟಿಂಗ್ ದಂಧೆ ಹೆಚ್ಚಾಗ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಬೆಟ್ಟಿಂಗ್ ದಂಧೆಕೋರರು ಅಂಧರಾಗಿದ್ದಾರೆ. ಲಕ್ಷ ಹಣ ಮೊಬೈಲ್ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. 11 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಚಿತ್ರದುರ್ಗ, ಯಾದಗಿರಿ, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಕಡೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಂಗಳೂರಿನ ಇಂದಿರಾನಗರ ಭಾಗದಲ್ಲಿ ಕುಡುಕ ಕಿತಾಪತಿ ಮಾಡಿದ್ದಾನೆ. ಕುಡಿದ ಮತ್ತಿನಲ್ಲಿ ಸಿಕ್ಕ ಮನೆಗಳಿಗೆ ನುಗ್ಗಿದ್ದಾನೆ. ಕಂಡ ಮನೆಗಳ ಕಿಟಕಿ ಇಣುಕಿದ್ದಾನೆ. ಕುಡುಕನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೊಡ್ಡ ಬಿಲ್ಡಿಂಗ್ಗಳನ್ನ ಈ ಆಸಾಮಿ ಸಲೀಸಾಗಿ ಹತ್ತಿದ್ದಾನೆ. ಮನೆಯೊಂದರಲ್ಲಿ ಮೊಬೈಲ್ ಹಾಗೆ ವಾಚ್ ಅನ್ನ ಕಳ್ಳತನ ಮಾಡಿದ್ದಾನೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಟೀಚರ್ ಮನೆಯಲ್ಲಿ ಖದೀಮ ಕೈಚಳಕ ತೋರಿದ್ದಾನೆ. ಶಿಕ್ಷಕಿ ಸಂಗೀತ ವಾಶ್ರೂಮ್ನಲ್ಲಿದ್ದಾಗ ಕಳ್ಳ ಮನೆಗೆ ನುಗ್ಗಿದ್ದಾನೆ. 20,000 ನಗದು, ಮೊಬೈಲ್, ವಾಚ್ ಅನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾನೆ. ಕಳ್ಳ ನುಗ್ಗಿರೋದು ಗೊತ್ತಾಗಿ ಟೀಚರ್ ಕೂಗಾಡ್ತಾ ಇದ್ದಂತೆ ಖದೀಮ ಕಾಲ್ಕಿತ್ತಿದ್ದಾನೆ. ಬೆಂಗಳೂರಿನಲ್ಲಿ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸದ್ಯ ಅಪಾರ್ಟ್ಮೆಂಟ್ನಿಂದ ಗ್ಯಾಸ್ ಸಿಲಿಂಡರ್ ಅನ್ನ ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ಬೇಗೂರಿನ ಎಕ್ಸ್ ಲೇಔಟ್ನ ಸಿ ಬ್ಲಾಕ್ನಲ್ಲಿ ಕಳ್ಳತನ ನಡೆದಿದೆ. 2 ಯುವಕರು ಬೈಕ್ನಲ್ಲಿ ಬಂದು ಗೇಟ್ ಮುರಿದು ಸಿಲಿಂಡರ್ ಹೊತ್ತೊಯ್ದಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿಗೆ 42 ಕಾಡಾನೆಗಳ ಹಿಂಡು ಎಂಟ್ರಿ ಕೊಟ್ಟಿದೆ. 3 ಗ್ಯಾಂಗಿನ 42 ಕಾಡಾನೆಗಳು ಕಾಫಿನಾಡಿಗೆ ಲಗ್ಗೆಯಿಟ್ಟಿವೆ. ಮುಡಿಗೆರೆ, ಗೋಣಿಬೀಡು ಸಮೀಪದ ಕಾರಬೈಲು, ಗಬ್ಬಳ್ಳಿಪುರ, ನಂದೀಪುರ, ಮಾಕೋನಹಳ್ಳಿ ಬಳಿ, ಜಿ ಹೊಸಳ್ಳಿ ಸೇರಿ 16 ಗ್ರಾಮದಲ್ಲಿ ಇವುಗಳು ಸಂಚಾರ ಮಾಡಿವೆ. 42 ಕಾಡಾನೆಗಳ ಸಂಚಾರದಿಂದ ಜನ ಆತಂಕಗೊಂಡಿದ್ದಾರೆ. ಬಂಗಾರದ ಬೆಲೆಯಲ್ಲಿ ಮತ್ತೆ ಹೆಚ್ಚಳವಾಗಿದೆ. 22 ಕ್ಯಾರೆಟ್ ಚಿನ್ನ ಗ್ರಾಂಗೆ 8,560 ರೂಪಾಯಿಗೆ ಏರಿಕೆಯಾಗಿದೆ. ನಿನ್ನೆಗಿಂತ ಇವತ್ತು ಚಿನ್ನದ ದರದಲ್ಲಿ 270 ರೂಪಾಯಿ ಹೆಚ್ಚಾಗಿದೆ. ಇನ್ನು 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಬರೋಬ್ಬರಿ 9,338 ರೂಪಾಯಿ ಜಾಸ್ತಿಯಾಗಿದೆ. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರದ ನೀಲೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಗೆ 7 ಎಕರೆ ಪಪ್ಪಾಯಿ ಬೆಳೆ ನಾಶವಾಗಿದೆ. ರೈತ ಸಂಗಮೇಶ್ಗೆ ಸೇರಿರುವಂತಹ 4 ಎಕರೆ ಪಪ್ಪಾಯ, ರೈತ ನಾಗಪ್ಪ ಎಂಬುವರಿಗೆ ಸೇರಿರುವಂತಹ 3 ಎಕರೆ ಪಪ್ಪಾಯ ಬೆಳೆ ನಾಶವಾಗಿದೆ. ಉತ್ತರ ಪ್ರದೇಶದ ಬಸ್ತಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದೆ. ಭಾರೀ ಗಾಳಿಯ ಹೊಡೆತಕ್ಕೆ ಜಾತ್ರೆಗೆ ಅಂತ ಹಾಕಲಾಗಿದ್ದಂತ ಜೈಂಟ್ ವೀಲ್ ನೆಲಕ್ಕುರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ವರದಿಯಾಗಿಲ್ಲ. ಇನ್ನೂ ಹಲವು ಕಡೆ ಬೆಳೆ ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ.
ಗುಜರಾತ್ ಟೈಟನ್ಸ್ ವಿರುದ್ಧವಾಗಿ ಹೀನಾಯ ಸೋಲುಕೊಂಡಂತ ರಾಜಸ್ಥಾನ್ ರಾಯಲ್ಸ್ಗೆ ಶಾಕ್ ಎದುರಾಗಿದೆ. ಆರ್ಆರ್ ತಂಡದ ನಾಯಕ ಸಂಜು ಸ್ಯಾಮ್ಸನ್ಗೆ 24 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಬುಧವಾರ ಗುಜರಾತ್ ವಿರುದ್ಧ ಪಂದ್ಯದಲ್ಲಿ ನಿಧಾನಗತಿಯ ಓವರ್ ರೇಟ್ ಕಾಯ್ದುಕೊಂಡಿದ್ದಕ್ಕಾಗಿ ದಂಡ ಹಾಕಲಾಗಿದೆ.